ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳು ಈಗಾಗಲೇ ಜೈಲು ಸೇರಿಯಾಗಿದೆ. ಇನ್ನೂ 5ರನ್ನ ಜೈಲಿಗೆ ಕಳಿಸೋಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆ 5 ಆರೋಪಿಗಳ ಎದೆಯಲ್ಲಿ ಢವಢವ ಶುರುವಾಗಿದ್ರೆ ಆ ಕುಟುಂಬ ಸದಸ್ಯರು ನಿತ್ಯ ಕಣ್ಣೀರು ಹಾಕುವಂತಾಗಿದೆ. ದರ್ಶನ್ ನಂಬಿ ಕೆಟ್ಟವರ ಕಣ್ಣೀರ ಕಥೆ ಏನು? ಯಾರೆಲ್ಲ ಆರೋಪಿಗಳನ್ನ ಜೈಲಿಗೆ ಕಳಿಸೋಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಗೊತ್ತಾ? ಈಗ ಹೇಳ್ತೀವಿ, ಕೇಳಿ. ನಮ್ಮ ಲೈಫ್ಗಿಂತ ಡಿ ಬಾಸ್ ಮುಖ್ಯ ಎಂದವರ ಗತಿಯನ್ನೊಮ್ಮೆ ನೋಡಿ. ಇದು ನಂಬಿ ಕೆಟ್ಟವರ ಕಣ್ಣೀರ ಕಥೆ. ಶಿಷ್ಯರಿಗೆ ಜೈಲೂಟ 2 ರೆಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದುಕೊಂಡು ಬಿಂದಾಸ್ ಆಗಿ ಜೀವನ ಕಳೀತಾ ಇದ್ದ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮತ್ತೆ ಜೈಲಿಗೆ ಅಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದಾಗಿದ್ದರಿಂದ ಈಗಾಗಲೇ ಎಲ್ಲರೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಉಳಿದ 10 ಜನರ ಪೈಕಿ ಇನ್ನೂ 5 ಆರೋಪಿಗಳನ್ನು ಜೈಲಿಗೆ ಕಳಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜಾಮೀನು ಕುರಿತಂತೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರಕ್ಕೆ ಪೊಲೀಸರು ಪೂರ್ವಾನುಮತಿ ಕೇಳಿದರು. ಸರ್ಕಾರ ಕೂಡ ಪೂರ್ವಾನುಮತಿ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ತಮಗೂ ಸಂಬಂಧವೇ ಇಲ್ಲ ಅಂತ ಹೈಕೋರ್ಟ್ನಲ್ಲಿ ವಾದಿಸಿದ್ದ ಡಿ ಗ್ಯಾಂಗ್ನ ಸದಸ್ಯರು ಜಾಮೀನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳಿಗೂ ಜಾಮೀನು ಸಿಕ್ಕಿತ್ತು. ಹೈಕೋರ್ಟ್ನಲ್ಲಿ ಸಿಕ್ಕ ಜಾಮೀನು ಚರ್ಚೆಗೂ ಕಾರಣವಾಗಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದರು ಸರ್ಕಾರಿ ಪರ ವಕೀಲರು. ಹೈಕೋರ್ಟ್ ಜಾಮೀನು ಕೊಡುವಾಗ ಸಾಕ್ಷ್ಯಾಧಾರಗಳನ್ನು ಗಂಭೀರವಾಗಿ ಪರಿಶೀಲಿಸಿಲ್ಲ ಅಂತ ವಾದಿಸಿದರು. ಹೈಕೋರ್ಟ್ ನೀಡಿರುವ ಜಾಮೀನು ಕುರಿತು ಕಳವಳ ವ್ಯಕ್ತಪಡಿಸಿದ್ದ ಸುಪ್ರೀಂ ಕೋರ್ಟ್ 7 ಜನರ ಜಾಮೀನು ರದ್ದು ಮಾಡಿತ್ತು. ಉಳಿದ ಆರೋಪಿಗಳ ಬಗ್ಗೆಯೂ ಪ್ರಶ್ನೆ ಮಾಡಿತ್ತು. ದರ್ಶನ್, ಪವಿತ್ರ ಸೇರಿದಂತೆ 7 ಜನ ಆರೋಪಿಗಳು ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಉಳಿದ 10 ಆರೋಪಿಗಳ ಪೈಕಿ ಪವನ್, ರಾಘವೇಂದ್ರ, ವಿನಯ್, ಧನ್ರಾಜ್ ಮತ್ತು ನಂದೀಶ್ ಅವರ ಜಾಮೀನು ರದ್ದು ಕೋರಿ ಪೊಲೀಸರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಅದಕ್ಕೂ ಮುನ್ನ ಸರ್ಕಾರದ ಪೂರ್ವಾನುಮತಿ ಕೇಳಿದರು. ಪ್ರಾಸಿಕ್ಯೂಷನ್ಗೆ ಸರ್ಕಾರ ಅನುಮತಿ ನೀಡಿದೆ. ಹಾಗಾಗಿ ಡಿ ಗ್ಯಾಂಗ್ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಸಹಜವಾಗಿಯೇ ಆರೋಪಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಆತಂಕ ಶುರುವಾಗಿದೆ. ಈಗಾಗಲೇ ಅವರ ಕುಟುಂಬದ ಸದಸ್ಯರು ಕಣ್ಣೀರು ಹಾಕ್ತಾ ಇದ್ದಾರೆ. ದರ್ಶನ್, ಪವಿತ್ರ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದರಿಂದ ಉಳಿದ 10 ಆರೋಪಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಇದೀಗ ಪೊಲೀಸರು ಅವರ ನೆಮ್ಮದಿಯನ್ನು ಕೆಡಿಸೋದಕ್ಕೆ ಹೊರಟಿದ್ದಾರೆ. ನಮ್ಮ ಲೈಫ್ಗಿಂತ ನಮಗೆ ಡಿ ಬಾಸ್ ಮುಖ್ಯ ಅಂತ ಕೂಗ್ತಾ ಇದ್ದವರು ಇದೀಗ ಕಣ್ಣೀರು ಹಾಕುವಂತಾಗಿದೆ. ಸದ್ಯದಲ್ಲೇ ಪೊಲೀಸರು ಹೈಕೋರ್ಟ್ ಮೆಟ್ಟಿಲು ಏರಲಿದ್ದು 5 ಜಾಮೀನು ರದ್ದಾಗುತ್ತಾ ಅಥವಾ ಬಚಾವಾಗ್ತಾರಾ ಅಂತ ಕಾದು ನೋಡಬೇಕು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.